ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಶಿವಪುರ ಗ್ರಾಮದ ಮುಖ್ಯ ರಸ್ತೆ ಸಂಪೂರ್ಣ ಗುಂಡಿಮಯ ಆಗಿದೆ. 3 ಕಿಲೋಮೀಟರ್ ರಸ್ತೆಯಲ್ಲಿ 500 ಗುಂಡಿಗಳಿದ್ದು ಸವಾರರು ಹೈರಾಣಾಗಿದ್ದಾರೆ. ಗುಂಡಿ ತಪ್ಪಿಸಿ ಸಂಚರಿಸಲು ಪ್ರಯತ್ನಿಸುವಾಗ ಅಪಘಾತ ನಡೀತಾ ಇದೆ. ರಸ್ತೆ ಮೇಲೆ ಓಡಾಡುವುದಕ್ಕೆ ತೊಂದರೆಯಾಗುತ್ತಿದೆ ಅಂತ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ರಸ್ತೆ ಸರಿಪಡಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡಿ ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನಾರಾಯಣಪುರ ತನ ರಸ್ತೆ ಎಷ್ಟು ಹದಗೆಟ್ಟದ, ಹೆಜ್ಜೆ ಗುಂಡಿಗಳಾಗ್ಯಾವ. ಅಲ್ಲಿಂದ ಇಲ್ಲಿ ಎಷ್ಟೋ ಸಾಕಷ್ಟು ಜನ ಬೀಳತ್ತಾರ ಗಾಡಿ ಮ್ಯಾಗಿಂದು. ಸಾಕಷ್ಟು ಜನ ಅಂತಂದ್ರೆ ಆಕ್ಸಿಡೆಂಟ್ಗಳು ಆಲತ್ತಾವ. ಕೆಲವೊಂದ್ ಜನ ಅಂದ್ರೆ ಜೀವಗಳು ಬಿ ಹೋಗ್ಯಾವ ಇಲ್ಲಿ ಆಕ್ಸಿಡೆಂಟ್ ಆಕಸಿಂದು. ಯಾಕಂತಂದ್ರ ಈ ರೋಡ್ ಇಷ್ಟೊಂದು ಹದಗೆಟ್ಟದ. ಸುಮಾರು 1 ವರ್ಷ 1.5 ವರ್ಷ ಆಯ್ತು ಈ ರೋಡಿನ ಮ್ಯಾಗ ಅಂದ್ರೆ ಇಲ್ಲಿ ಕಾಲಿಟ್ಟರೆ ಒಂದು ಹೆಜ್ಜೆ ಅದ. ಇಲ್ಲಿ ಒಂದು ಅಷ್ಟೊಂದು ಗುಂಡಿಗಳು ಬಿದ್ದಾವ. ಅಷ್ಟೊಂದು ಏನಂತಂದ್ರೆ ತೊಂದರೆ ಆಗ್ಲತ್ತ ಜನರಿಗೆ. ಇಲ್ಲಿ ಏನಂದ್ರೆ ಸುಮಾರು ಏನಂತಂದ್ರ 5 ರಿಂದ 6 ಸ್ಕೂಲ್ಗಳು ಅವ ಈ ರೋಡಿಗೆ. ಏನದಂತಂದ್ರೆ ಇಲ್ಲಿ ಈ ಕಡೆ ಹಾಸ್ಪಿಟಲ್ ಅವ. ಸಾವಿರಾರು ಜನ ಏನಂತಂದ್ರೆ ಈ ರೋಡಿಗೆ ಓಡಾಡ್ತಾರ ಮುಂಜಾನೆ ಸಂಜಿತನ. ಯಾವಾಗಂದ್ರೆ ಅವಾಗ ಏನಂದ್ರೆ ಟ್ರಾಫಿಕ್ ಇರ್ತದ. ಇಂತ ಏನಾದ್ರು ಪರಿಸ್ಥಿತಿದಾಗ ಸಣ್ಣ ಮಕ್ಕಳು ಏನಂದ್ರೆ ಸ್ಕೂಲ್ ವ್ಯಾನ್ಗಳು ಹೋಗ್ತಾವ. ಯಾವಾಗ ಏನ್ ಆಗ್ತದ, ಯಾವಾಗ ಏನ್ ಅಪಘಾತ ಆಗ್ತದ ಸಣ್ಣ ಮಕ್ಕಳು ವ್ಯಾನ್ಗಳು ಅಂತ ಹೇಳಕ್